ದೃಷ್ಟಿ ಬೊಟ್ಟು ದೃಷ್ಟಿ ಆರೋಪನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯ ಏನಾದ್ರೂ ದತ್ತಂಗ್ ಗೊತ್ತಾದ್ರೆ ಅಮ್ಮ ಶಿಕ್ಷೆ ಕೊಡದೆ ಕ್ಷಮಿಸ್ಬೋದು, ಆದ್ರೆ ದತ್ತ ಮಾತ್ರ ಸುಮ್ನೆ ಬಿಡಲ್ಲ. ರೀ, ನನ್ನನ್ನು ಕ್ಷಮಿಸ್ಬಿಡ್ರಿ. ಅವತ್ ನಾನು ನಿಮ್ಮನ್ನ ಕಾಪಾಡಲೇಬೇಕಾಗಿತ್ತು, ಕಾಪಾಡ್ಕೊಂಡೆ. ಆದ್ರೆ ನಿನ್ನೆ ನನ್ನ ತಮ್ಮನ ಮೇಲೆ ಬಂದ ಆರೋಪನ ನಾನು ದೂರ ಮಾಡಬೇಕಿತ್ತು. ತುಡುಕ್ ಮಾತಾಡ್ಬಿಟ್ಟೆ. ಇದು ಇಷ್ಟೊಂದು ದೊಡ್ಡ ರಗಳೆ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ರೀ. ಆದ್ರೆ ನಾನು ಯಾವ ಕೆಟ್ಟ ಉದ್ದೇಶನೂ ಇಟ್ಕೊಂಡು ಮಾತಾಡಿಲ್ಲ ರೀ. ಆವೇಶದಲ್ಲಿ ಬಂದು ಮಾತಾಡು. ಆದ್ರೆ ದೇವ್ರಾಣಿಗೂ ನಾನು ಸುಳ್ಳು ಹೇಳಿಲ್ಲ ರೀ. ನಾನು ಸತ್ಯನೇ ಹೇಳಿದ್ದು ಅಂತ ಸಾಬೀತು ಮಾಡದೆ ಹೋದ್ರೆ ಅತ್ತೆ ನನ್ನ ಮೇಲೆ ನಂಬಿಕೆನೆ ಕಳ್ಕೋತಾರೆ. ಬಹುಶಃ ನಿಮ್ಮ ದೃಷ್ಟಿಲೂ ನಾನು ಕೆಟ್ಟವಳಾಗ್ಬಿಡ್ತೆ. ಅಕ್ಕ, ಅಕ್ಕ, ನನ್ನಿಂದನೇ ಅಲ್ವಾ ಅಕ್ಕ ನೀನ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದು. ಸಾರಿ ಅಕ್ಕ. ಇಲ್ಲ ರಜಾ, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಕೆಲವೊಂದ್ಸಾರಿ ಆವೇಶಕ್ಕೆ ದುಡುಕಿ ದೊಡ್ಡವರಾದ ನಾವೇ ನಮ್ಮ ತಲೆ ಮೇಲೆ ಚಪ್ಪೆ ಕಲ್ಲು ಎಳ್ಕೊಂಡ್ಬಿಡ್ತೀವಿ. ಅಕ್ಕ ನಿಮ್ಗೇನು ಆಗಲ್ಲ ಅಲ್ವಾಕ್ಕ? ಗೊತ್ತಿಲ್ಲ, ನಾನು ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿತಿದ್ ನನ್ನ ಗಂಡನು ಇವತ್ತು ನನ್ನ ಜೊತೆ ಇಲ್ಲ. ಇಲ್ಲಿವರೆಗೂ ನನ್ನ ಕಾಪಾಡ್ಕೊಂಡು ಕರ್ಕೊಂಡು ಬಂದ ತಾಯಿ ಹಾಸನಾಂಬೆನೆ ನನ್ನ ಕಾಪಾಡ್ಬೇಕು. ಅಕ್ಕ, ನಿನ್ನ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ, ತಗೋ. ಯಾರು ಕೊಟ್ರು ಇದನ್ನ? ಕೊರಿಯರ್ ನೋನು ಇದರಲ್ಲಿ ಒಂದು ಲೆಟರ್ ಇದೆ, ನೋಡು. ಇದು ನಿಮ್ ಭಾವನ್ ಪತ್ರ ಕಣೋ. ದೃಷ್ಟಿ, ನಿಮ್ ಮನೇಲಿ ಹಾಸನಾಂಬೆ ಇರೋ ಹಾಗೆ ನಮ್ಮನೇಲೂ ದೇವಿ ಇದ್ದು ನೀನ್ ಅದನ್ನ ಆರಾಧಿಸ್ಬೇಕು ಅಂತ ಅನ್ನಿಸ್ತು. ನನಗೂ ನಮ್ಮಿಬ್ರನ್ನ ಒಂದಾಗ್ಸಿದ್ದು ಆ ಹಾಸನಾಂಬೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಈ ಹಾಸನಾಂಬೆ ಮೂರ್ತಿ ನಿನಗೋಸ್ಕರ ಕಳಿಸ್ತಾ ಇದ್ದೀನಿ. ನಾನ್ ನಿನ್ ಜೊತೆಗಿಲ್ದೆ ಇರುವಾಗ ಇದು ನಿನ್ಗೆ ಧೈರ್ಯ ಕೊಡುತ್ತೆ, ದಾರಿ ತೋರಿಸುತ್ತೆ. ಯಾವ ಟೈಮಲ್ಲಿ ನನ್ಗೆ ಏನ್ ಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವೇನ್ರಿ? ನಾನು ಯಾವತ್ತೇ ಕಷ್ಟದಲ್ಲಿರ್ಲಿ ನನ್ನನ್ನ ಕಾಪಾಡೋದು ನೀವೇ ಅಲ್ವೇನ್ರಿ? ಈ ಹಾಸನಾಂಬೆ ಕೊಟ್ಟು ವರ ನೀವು ನನಗೆ. ಇದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬಿಡ್ತೀನಿ. ಕಿಶೋರ್, ಊಟ ಮಾಡಿದ್ಯಪ್ಪ?
ಆಯ್ತು ಅತ್ತೆಮ್ಮ. ಅತ್ತೆಮ್ಮ, ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾಳೆ ನೀವು ಕೊಡೋಕ್ಕೂ ಮೊದಲು ಪಂಚಾಯಿತಿ ವಿಷಯನ ನಾನು ಹೊರಗಡೆ ಮಾತಾಡೋಲ್ಲ ಅನ್ನೋದು ನಿನಗೆ ಗೊತ್ತಲ್ವ ಕಿಶೋರ್? ಹೌದು ಅತ್ತೆಮ್ಮ, ಆದರೆ ನಾನು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಿಲ್ಲ. ನಿಮಗೆ ಒಂದು ವಿಷಯ ಹೇಳಬೇಕಿತ್ತು, ಅವಕಾಶ ಮಾಡಿಕೊಡಿ. ಸರಿ, ಹೇಳಿ. ಅತ್ತೆಮ್ಮ, ದೃಷ್ಟಿಗೆ ಈ ಮನೆ ರೀತಿ ನೀತಿ ನಿಯಮ ಕಾನೂನು ಗೊತ್ತಿಲ್ಲ. ಹಾಗಂತ ಅವಳಿಂದ ಈ ಮನೆಗೆ ತುಂಬಾ ಒಳ್ಳೇದಾಗಿದೆ. ದತ್ತನ್ ಜೀವನ ಹಾಳಾಗೋದನ್ನ ತಪ್ಪಿಸಿದಾಳೆ. ನೋವಿನಲ್ಲಿದ್ದ ದತ್ತನ್ನ ಸಂತೋಷದಲ್ಲಿರೋ ಹಾಗೆ ಮಾಡಿದಾಳೆ. ಅವಳು ಶರಾವತಿ ಮೇಲೆ ಒಂದು ಆರೋಪ ಮಾಡಿದ್ಲು ಅಂತ ಪಂಚಾಯಿತಿ ಅವಳು ಮಾಡಿರೋ ಒಳ್ಳೆ ಕೆಲಸನ ಮರಿಬಾರ್ದು ಅಂತ ನಾನು ನಿಮ್ಮಲ್ಲಿ ಬೇಡ್ಕೋತೀನಿ. ತಪ್ಪು ತಪ್ಪೇ ಅಲ್ವಾ ಕಿಶೋರ್? ಅದಕ್ಕೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅದ್ರಲ್ಲಿ ಎರಡು ಮಾತಿಲ್ಲ, ಶಿಕ್ಷೆ ಆಗ್ಲಿ. ಆದ್ರೆ ಆಗೋ ಶಿಕ್ಷೆಯಿಂದ ಅವಳ ಜೀವನ ಬದಲಾಗಬಾರ್ದಲ್ವಾ? ಕಿಶೋರ್, ನಾನು ನ್ಯಾಯ ಕೊಡೋ ಸ್ಥಾನದಲ್ಲಿ ಕೂತಾಗ ದೃಷ್ಟಿ ನನ್ನ ಸೊಸೆ ಅಲ್ಲ, ಶರಾವತಿ ನನ್ನ ಮಗಳಲ್ಲ. ನ್ಯಾಯದ ಎದುರು ಎಲ್ಲರೂ ಒಂದೇ. ಒಂದು ವೇಳೆ ಶರಾವತಿನೇ ತಪ್ಪು ಮಾಡಿದ್ರು ಅವಳಿಗೂ ಶಿಕ್ಷೆ ಆಗತ್ತೆ. ದೃಷ್ಟಿ ತಪ್ಪು ಮಾಡಿದಾಳೆ ಅಂದ್ರೆ ಅವಳಿಗೂ ಶಿಕ್ಷೆ ಆಗುತ್ತೆ. ಪ್ರಮಾಣ ಏನು, ಯಾವ ರೀತಿ ಶಿಕ್ಷೆ ಸಿಗುತ್ತೆ ಅನ್ನೋದು ಉದ್ದೇಶದ ಮೇಲೆ ನಿರ್ಧಾರ ಆಗತ್ತೆ. ಶರಾವತಿ ಹೆಸರನ್ನ ಹಾಳು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ದೃಷ್ಟಿ ಸುಳ್ಳು ಆರೋಪ ಮಾಡಿದ್ರೆ ಆಗ ದೃಷ್ಟಿಗೆ ದೊಡ್ಡ ಶಿಕ್ಷೆನೇ ಆಗುತ್ತೆ. ಅಕ್ಕ, ತೀರ್ಪು ನಿಮ್ಮ ಪರಾನೇ ಅಲ್ವಾ? ಇವತ್ತು ಈ ಮನೆಯಿಂದ ಕಿಕ್ಕೋಟೆ ಅಲ್ವಾ? ಕಿಕ್ಔಟ್ ಆಗಬೇಕು ಅಂತ ನನಗೂ ಆಸೆ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅಮ್ಮನ ನಂಬಿಕೆನ ಇನ್ನೂ ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ನನ್ನ ಹತ್ರ ಬೇರೆ ಪ್ಲಾನೇ ಇದೆ. ದೃಷ್ಟಿ, ತಪ್ಪಾಯ್ತು ಅಂತ ಹಬ್ಬಕ್ಕ ತಾಯಿ ಕಾಲು ಹಿಡ್ಕೊಂಬಿಡು. ಏನು ದುಡುಕಿ ಮಾತಾಡಿದಿ ಅಂತ ನಾವು ಸಪೋರ್ಟ್ ಮಾಡ್ತೀವಿ. ಏನಂತೀರ ಕಿಶೋರಣ್ಣ? ಶಿಕ್ಷೆ ಆಗದಂತೂ ಪಕ್ಕ, ಏನೋ ಒಂಚೂರು ಕಮ್ಮಿ ಆಗಲಿ ಅಂತ ಅಷ್ಟೇ. ಹಲೋ, ಮುಳುಗೋನ್ಗೆ ಹುಲ್ಕಡ್ಡಿನ ಅವಸರಾಗತ್ತೆ. ಸೈಲೆಂಟ್ ನೀನು, ನಾವು ನೋಡ್ಕೋತೀವಿ ಇಲ್ಲಿ. ಕಿಶೋರ್,
ನಿನ್ನೆ ಪಂಚಾಯತಿಲಿ ದೃಷ್ಟಿ ಸುಳ್ಳು ಸಾಕ್ಷಿ ಕರ್ಕೊಂಡು ಬಂದಿದ್ಲು ಅಂತ ಮಾತಾಗಿತ್ತು. ಅವಳ ಆರೋಪನ ಸಾಬೀತು ಮಾಡೋದಕ್ಕೆ ಅವಳಿಗೆ ಒಂದಿನ ಟೈಮ್ ಕೊಟ್ಟಾಗಿತ್ತು, ಅದು ಮುಗೀತು. ಶರಾವತಿ ನಿಜವಾಗ್ಲೂ ದತ್ತನ ಅರೆಸ್ಟ್ ಮಾಡಿಸಿದ್ಲು ಅಂತ ಆದ್ರೆ ಅವಳಿಗೆ ಶಿಕ್ಷೆ ಆಗತ್ತೆ. ಆಪಾದನೆ ಸುಳ್ಳು ಅಂತಾದ್ರೆ ದೃಷ್ಟಿಗೆ ಶಿಕ್ಷೆ ಆಗತ್ತೆ. ಶರಾವತಿ, ಈ ವಿಷಯದಲ್ಲಿ ನೀನೇನಾದ್ರೂ ಹೇಳೋಕಿದ್ಯಾ? ನನ್ನ ತಮ್ಮ ನನ್ನ ತಂಗಿಯರು ನನ್ನನ್ನ ಎರಡನೇ ಅಮ್ಮ ಅಂತ ಕರೀತಾರೆ. ಇವತ್ತು ಈ ಪಾಟೀಲ್ ಮನೆತನ ಒಟ್ಟಾಗಿದೆ ಅಂದ್ರೆ ಅದಕ್ಕೆ ಕಾರಣ ನಾನು. ಇವತ್ತು ಈ ಮನೆಯಲ್ಲಿ ನನಗ್ ಬೆಲೆ ಇದೆ ಅಂದ್ರೆ ಅದು ನನ್ನ ಜವಾಬ್ದಾರಿಯಿಂದ, ಈ ಮನೆಯವ್ರನ್ನ ಮನೆತನನ ನಡ್ಸ್ಕೊಂಡ್ ಬಂದಿರೋ ರೀತಿಯಿಂದ ಅಂತ ನಾನು ನಂಬ್ತೀನಿ. ಇಷ್ಟು ವರ್ಷ ನಾನು ಮನೆಯವ್ರ ಪ್ರೀತಿ ವಿಶ್ವಾಸಕ್ಕೆ ಚ್ಯುತಿ ತರದೇ ಇರೋ ನಾನು ಇಷ್ಟು ದೊಡ್ಡ ಆರೋಪನ ಹೊತ್ಕೋಬೇಕಾಗಿ ಬಂತಲ್ಲ ಅಂತ ಮನ್ಸಿಗೆ ನೋವಾಗ್ತದೆ. ಎಂತ ನಾಟಕ ಆಡ್ತಿದ್ದಾಳೆ ಇವಳು. ದೃಷ್ಟಿ ಆಧಾರ ಇಲ್ಲದೆ ನನ್ ಮೇಲೆ ಹೀಗೆ ಆರೋಪ ಮಾಡಿರೋದು ಮತ್ತಷ್ಟು ನೋವಾಗಿದೆ. ಹಾಗಂತ ನನ್ ದೃಷ್ಟಿನ ದ್ವೇಷ ಮಾಡಲ್ಲ, ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ದೃಷ್ಟಿ, ಇನ್ಮೇಲಾದ್ರೂ ನನ್ನನ್ನ ಕಾಮಲೆ ಕಣ್ಣಿಂದ ನೋಡೋದನ್ನ ಬಿಡು. ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ ವಿಶ್ವಾಸ ಬೆಳೆಸ್ಕೊ. ನನ್ ಏನು ಅಂತ ನನ್ನ ತಮ್ಮನ್ ಕೇಳು, ಅವನು ಹೇಳ್ತಾನೆ. ಇಷ್ಟ್ರ ಮೇಲೆ ನನಗೆ ಹೇಳೋದಕ್ಕಿನ್ನೇನೂ ಇಲ್ಲ. ಅಯ್ಯಯ್ಯೋ, ಇನ್ನೇನು ಅಮ್ಮ ದೃಷ್ಟಿ ವಿರುದ್ಧ ತೀರ್ಪು ಕೊಟ್ಬಿಡ್ತಾರೆ. ಇವನು ಯಾವನೋ ಸಹಾಯ ಮಾಡ್ತೀನಿ ಅಂತ ಹೇಳಿದವನು ಇನ್ನೂ ಬರ್ಲೇ ಇಲ್ವಲ್ಲ, ಎಲ್ಲಿ ಸತ್ತೋದ? ಸಾಕ್ಷಿ ಹೇಳಕ್ ಹೋಗೋಣವಾ? ಎಲ್ಲೋಗಿದೆಯಾ ಇಷ್ಟೊತ್ತು? ಇನ್ನೊಂದ್ ಸ್ವಲ್ಪ ಲೇಟ್ ಆಗಿದ್ರು ನಮ್ ದೃಷ್ಟಿ ಅಪರಾಧಿ ಅಂತ ಶಿಕ್ಷೆ ಆಗ್ಬಿಟ್ಟಿರೋದು. ಯಾವ ಕೆಲಸ ಯಾವಾಗ ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸೈಲೆಂಟ್. ನಾನು ಸಾಕ್ಷಿ ಹೇಳಕ್ ಬರ್ತೀನಿ ಅಂದಮೇಲೆ ಏನ್ ಹೇಳ್ಬೇಕು ಅಂತ ಪ್ರಿಪೇರ್ ಆಗ್ಬೇಕಲ್ವಾ? ಆಗ್ತಿದೆ ಅಷ್ಟೇ. ನಡಿ ಹೋಗೋಣ. ಒಂದ್ ನಿಮಿಷ. ನನ್ನೆ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ ಹೆಂಗ್ಸು ಸತ್ಯ ಗೊತ್ತಿದ್ರು ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಹೋದ್ಲು. ನೀನ್ ಹಾಗೆ ಮಾಡಲ್ಲ ತಾನೆ? ಅವಳೇನೋ ಹೆಂಗ್ಸು ಅಂತ ಸುಮ್ಮನೆ ಬಿಟ್ಟೆ, ಆದ್ರೆ ನೀನ್ ಗಂಡ್ಸು, ನೀನೇನ್ ಬೇಕಾದ್ರೂ ಮಾಡ್ಬೋದು. ಸ್ನೇಹಕ್ಕೆ ಅಂತ ಕೈ ಚಾಚಿದ್ರೆ ಶತ್ರು ತರ ನೋಡ್ತೀಯಲ್ಲ ಸೈಲೆಂಟ್. ನಿಮ್ ದತ್ತಾಬಾಯಿನ ಅರೆಸ್ಟ್ ಮಾಡಿಸಿದ್ದು ಶರಾವತಿ ಅವ್ರೆ ಅಂತ ನನಗೆ ಗೊತ್ತು. ನಡಿ ಹೇಳ್ತೀನಿ. ದೃಷ್ಟಿ, ಇವಳು ಎಷ್ಟು ನಾಟಕ ಆಡ್ತಿದ್ದಾಳೆ ನೋಡು. ಇವಳು ಈ ನಾಟಕದಿಂದ ಅತ್ಯಮನ ದೃಷ್ಟಿಯಲ್ಲಿ ನೀನು ಮತ್ತಷ್ಟು ಕೆಳಗೆ ಬೀಳೋ ಹಾಗೆ ಮಾಡ್ತಿದ್ದಾಳೆ. ದೃಷ್ಟಿ, ನೀನೇನಾದ್ರೂ ಹೇಳೋದಿದ್ಯಾ?
ನಿನ್ನನ್ನೇ ಕೇಳ್ತಾ ಇರೋದು. ಏನಾದ್ರೂ ಹೇಳಕ್ಕಿದ್ಯಾ? ಇಲ್ಲ ನಾನು ನನ್ನ ತೀರ್ಪನ್ನು ಹೇಳ. ಅಪ್ಪಕ್ಕ ತಾಯಿ, ಒಂದ್ ಸಾಕ್ಷಿ ಇದೆ. ನಾನು ಆ ಸಾಕ್ಷಿಗೋಸ್ಕರ ಕಾಯ್ತಿದ್ದೀನಿ. ಸುಮ್ನಿರಣ್ಣ, ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ಹೋಗಿದ್ದಾರೆ. 1-2 ನಿಮಿಷ ಬಂದ್ಬಿಡ್ತಾರೆ. ಕಿಶೋರ್ ಬಾಬಾ, ಕಿಶೋರ್ ಬಾಬಾ, ಸೈಲೆಂಟ್ ಬಂದ. ಚಿನ್ಮಯ್, ಈ ಚಿನ್ಮಯ್ ಇಲ್ಲೇನ್ ಮಾಡ್ತಿದ್ದಾನೆ? ಓ ಗಾಡ್, ಇವನ್ ಬಂದಿರೋದು ದಿ ಸಪೋರ್ಟಿಗಲ್ಲ, ನನ್ ಬಜರಂಗಿ ಪ್ರೀತಿ ಬಗ್ಗೆ ಹೇಳೋದಕ್ಕೆ. ಅಮ್ಮನೆದ್ರು ಇವನೆಲ್ಲ ಹೇಳ್ತಾನ. ಈಗ ಏನ್ ಮಾಡ್ಲಿ ನಾನು? ಚಿನ್ಮಯ್ ಇವನ್ ಸಾಕ್ಷಿ ಹೇಳ್ತಾನ? ಅಕ್ಕ, ಇವನು ನಿನ್ ಪರ ಸಾಕ್ಷಿ ಹೇಳ್ತಾನಲ್ವಾ? ಹೌದು. ಚಿನ್ಮಯ್ ನೇತ್ರಮ್ಮನ್ ಇಷ್ಟಪಡ್ತಿದ್ದ. ಇವನ್ ಯಾಕೆ ನನಗ್ ಸಹಾಯ ಮಾಡ್ತಾನೆ? ನಾನು ಇವನನ್ನ ನಂಬಹುದಾ? ಇಲ್ಲ ಇಲ್ಲ, ಚಿಕ್ಕಮ್ಮವ್ರ ಕಡೆಯವನು ಇವನು. ಖಂಡಿತ ಇವನು ನನಗ್ ಸಹಾಯ ನನ್ನನ್ನ ಇನ್ನು ಸಿಕ್ಕಾಕ್ಸ್ ಹೋಗ್ತಾನೆ. ಅಯ್ಯೋ ದೇವ್ರೆ. ಕೂತ್ಕೊಳ್ಳಿ. ಸೈಲೆಂಟ್. ಅಬ್ಬಕ್ಕ ತಾಯಿ, ಈ ಸಾಕ್ಷಿ ಹೇಳಿಕೆನ ನೀವೊಂದ್ಸತಿ ಕೇಳಬೇಕು. ನನ್ನ ಮಾತು ಸತ್ಯ ಅಂತ ಹೇಳೋದಿಕ್ಕೆ ಒಂದ್ ಸಾಕ್ಷಿ ಇದೆ ಅಬ್ಬಕ್ಕ ತಾಯಿ. ನಿನ್ನ ಹೆಸರೇನಪ್ಪ? ಚಿನ್ಮಯ್. ಈ ವಿಚಾರದಲ್ಲಿ ನಿನ್ಗೇನ್ ಗೊತ್ತಿದೆ? ಅದನ್ನ ಯಾವ ಹಿಂಜರಿಕೆ ಇಲ್ಲದೆ ಹೇಳು. ಖಂಡಿತ ಅಬ್ಬಕ್ಕದೇವಿ. ಅವತ್ತು ದತ್ತಾಬಾಯಿನ ಅರೆಸ್ಟ್ ಮಾಡಿಸಿದ್ದು ಶರಾವತಿ. ಯಾಕೆಂದ್ರೆ ಅವತ್ತು ಅರೆಸ್ಟ್ ಮಾಡಿಸೋ ದಿನ ಶರಾವತಿ ಅವ್ರು ನನಗೆ ಕಾಲ್ ಮಾಡಿ Thank God. Now it's safe. Akka lock. ಏನೋ ಮಾತಾಡ್ತಿದ್ಯಾ? ನಾನು ಯಾವಾಗ್ಲೂ ನಿನಗೆ ಕಾಲ್ ಮಾಡ್ದೆ? ಸಾಕ್ಷಿನ ಬೆದರಿಸೋ ಪ್ರಯತ್ನ ನಡೀತಾ ಇದೆ ಅಬ್ಬಕ್ಕ ತಾಯಿ.
ಶರಾವತಿ, ಸಾಕ್ಷಿದಾರ ಮಾತಾಡ್ಬೇಕಾದ್ರೆ ನೀ ಮಧ್ಯೆ ಮಾತಾಡ್ಬೇಡ. ಚಿನ್ಮಯಿ, ನೀನ್ ಹೇಳಪ್ಪ.